ಹಲೋ. ಈಗ ನಾನು ಬೆಂಗಳೂರಿನಲ್ಲಿ ನಡೆದ ಅವರೇ ಬೇಳೆ ಮೇಳ, ಇದು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಮೈದಾನದಲ್ಲಿ ನಡೀತು. ಬಹಳ ಚೆನ್ನಾಗಿ ಅರೇಂಜ್ ಮಾಡಿದರು. ಅಲ್ಲಿ ಒಂದು ಸ್ಟಾಲ್ಗೆ ಮಾತ್ರ ಟಿಕೆಟ್ ತಗೊಂಡು ಬಫೆ ಥರ ಅಲ್ಲೇ ಕೂತ್ಕೊಂಡು ಸುಮಾರು 25 ತರಹದ ಐಟಮ್ಗಳನ್ನು ಅನ್ಲಿಮಿಟೆಡ್ ಯಾವುದು ಎಷ್ಟು ಬೇಕಾದ್ರೂ ಹಾಕಿಸ್ಕೋಬೋದು. 1 ಗಂಟೆ ಕಾಲಾವಕಾಶ. ಇದು 11 ಗಂಟೆ ಸ್ಲಾಟು, 12 ಗಂಟೆ ಸ್ಲಾಟು, 1 ಗಂಟೆ ಸ್ಲಾಟು ಅಂತ 1 ಅವರ್ ಸ್ಲಾಟ್ಗಳಿತ್ತು. ನಾವು 1 ಗಂಟೆ ಸ್ಲಾಟಿಗೆ ಹೋಗಿದ್ವಿ. ಅದ್ರ ಬಗ್ಗೆ ಇವಾಗ ಅದರ ದೃಶ್ಯಗಳನ್ನು ತೋರಿಸಿ ನಿಮಗೆ ವಿವರಣೆ ಕೊಡ್ತೀನಿ. ಇದು ನ್ಯಾಷನಲ್ ಕಾಲೇಜಿನ ಮೈದಾನದ ದ್ವಾರ. ಇಲ್ಲಿಂದ ಕೆಲವೇ ವಾಹನಗಳಿಗೆ ಮಾತ್ರ ಪಾರ್ಕಿಂಗ್ ಫೆಸಿಲಿಟಿ ಕೊಟ್ಟಿದ್ದರು. ಕಾರುಗಳಂತೂ ಕಷ್ಟ. 2 ವೀಲರ್ನವರು ಹೇಗೋ ಹೋಗಿ ಪಾರ್ಕ್ ಮಾಡ್ತಾಯಿದ್ರು. ಅಲ್ಲಿ ಪಾರ್ಕಿಂಗೇ ಒಂದು ಕಷ್ಟ. ನೋಡಿ, ಇವರು 26 ವರ್ಷದಿಂದ ಸತತವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಮುಂಚೆ ವಿಶ್ವೇಶ್ವರದಲ್ಲಿ ನಡೆಸ್ತಾ ಇದ್ರು. ಈಗ 3 ವರ್ಷದಿಂದ ಅಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳಿ ಈ ವಿಶಾಲವಾದ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಡೆಸ್ತಾ ಇದ್ದಾರೆ. ಇಲ್ಲಿ ಬಹಳ ಚೆನ್ನಾಗಿ ಸ್ಟಾಲ್ಸು ಎಲ್ಲ ಇಟ್ಟಿರ್ತಾರೆ. ಬರೀ ಅವರೇಕಾಯಿ ಅಲ್ಲದೆ ತುಂಬ ಸ್ಟಾಲ್ಸ್ ಇಟ್ಟಿರ್ತಾರೆ. ಅದರದ್ದು ಚಿತ್ರನೇ ಈಗ ನೀವು ನೋಡ್ಬೋದು. ನೋಡಿ, ಈ ಥರ ಸ್ಟಾಲ್ಗಳು ಇಟ್ಟಿದ್ದಾರೆ. ಅಲ್ಲಿ ಅನೇಕ ಬಗೆಯ ಅವರೇಕಾಳಿನ ತಿಂಡಿಗಳ ಜೊತೆಗೆ ಬಟ್ಟೆಗಳು, ಮನೆಗೆ ಬೇಕಾದ ಈ ಥರ ಅನೇಕ ವಸ್ತುಗಳು ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು. ಅಂತ ಎಲ್ಲ ಸಿಗುತ್ತೆ ಅಲ್ಲಿ. ಆಮೇಲೆ ಜನಕ್ಕೆ ಅದೊಂದು ಸಂಭ್ರಮ. ಬೆಂಗಳೂರಿನಲ್ಲಿ ತಿಂಗಳಿಗೆ ಒಂದು ಈ ಥರದ ಕಾರ್ಯಕ್ರಮಗಳು ಬೇರೆ ಬೇರೆಯಾಗಿ ನಡೀತಾ ಇರ್ತವೆ. ನೋಡಿ, ಜನಗಳು ಬಹಳ ಜನ ಬಂದಿದ್ದರು. ಬಿಸಿಲನ್ನು ಲೆಕ್ಕಿಸದೆ ಆರಾಮಾಗಿ ಓಡಾಡ್ತಾ ಇದ್ರು. ಈ ಥರ ಸ್ಟಾಲ್ಗಳೆಲ್ಲ ಸುತ್ತಾಡಿ ಬಂದ ಮೇಲೆ ಇನ್ನೂ ಅನೇಕ ತರಹದ ತಿಂಡಿಗಳನ್ನು ಒಂದು ಕಡೆ ಬಫೆ ಥರ ಹಾಕ್ತಾರೆ. ಅದಕ್ಕೆ ಮಾತ್ರ ಟಿಕೆಟ್ ತೊಗೋಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ದೊಡ್ಡ ಟೆಂಟು, ಒಳಗೆ ಆರಾಮಾಗಿ ಕೂತ್ಕೋಬೋದು. ನಮಗೆ ಏನು ಬೇಕೋ ಅದನ್ನು ನಾವು ಹಾಕಿಸ್ಕೊಂಬಂದು ಟೇಬಲ್ ಮೇಲೆ ಕೂತ್ಕೋಬೋದು. ಅದನ್ನು ತೋರಿಸ್ತೀನಿ. ಒಂದು 25 ತರಹದ, ನೋಡಿ ಇಲ್ಲಿ ಕೂತಿದ್ದೀನಿ ನಾನೆಲ್ಲ ಹಾಕಿಸ್ಕೊಂಬಂದು, 25 ತರಹದ ಅವರೇಕಾಳಿನ ಖಾದ್ಯಗಳು ಇಲ್ಲಿ ಬಡಿಸ್ತಾರೆ. ನಮಗೆ ಯಾವುದನ್ನು ಎಷ್ಟು ಬೇಕೋ ಹಾಕಿಸ್ಕೋಬೋದು. ಈ ಥರ ಒಂದು ಟೇಬಲ್ಲು ನಮಗಾಗಿ ಕೊಡ್ತಾರೆ. 1 ಗಂಟೆ ಕಾಲಾವಕಾಶ. ನಾನು ಆಗಲೇ ಹೇಳಿದಾಗೆ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಹಾಕಿಸ್ಕೋಬೋದು. ಆ 1 ಗಂಟೆ ಕಾಲಾವಕಾಶದಲ್ಲಿ ನಾವು ಎಷ್ಟು ಬೇಕಾದ್ರೂ ಏನು ಬೇಕಾದ್ರೂ ತಿನ್ನಬಹುದು. ಅಲ್ಲಿ ನೆರಳು ಇರೋದ್ರಿಂದ ಬಹಳ ಆರಾಮಾಗಿ ಕೂತ್ಕೊಂಡು ತಿನ್ನಬಹುದು. ಅದರ ಹತ್ತಿರದಿಂದ ತೋರಿಸ್ತೀನಿ ಇವಾಗ. ನೋಡಿ, ಈ ಥರ ಅನೇಕ ಐಟಮ್ಗಳು ಎಲ್ಲ ಅವರೆಕಾಳಿಂದ ಮಾಡಿರಲ್ಪಟ್ಟವು. ಆ ದೋಸೆ ಸಹ ಅವರೆಕಾಳು. ಹೀಗೆ ಎಲ್ಲವನ್ನು ತಿಂದು ಬಹಳ ಖುಷಿಪಟ್ವಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಈಗ ಇನ್ನು ಹತ್ತಿರದಿಂದ ಇನ್ನೊಮ್ಮೆ ಅವರುಗಳ ಕೆಲಸವನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇತ್ಲ ಕಡೆ ಐಸ್ ಕ್ರೀಮು ಅದು ಇದು ಬೇರೆ ಕೊಡ್ತಾ ಇದ್ದಾರೆ. ಐಸ್ ಕ್ರೀಮಿಗೂ ಸಹ ಅವರೆಕಾಳಿನ ಒಂದು ಇದನ್ನು ಹಾಕಿರ್ತಾರೆ, ಪೌಡ್ರನ್ನ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು.